ಇಂದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತ್ಯೋತ್ಸವ ಆರಂಭವಾಗುತ್ತೆ. ಬೆಂಗಳೂರು ಪೇಟೆ ಕರಗಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಪೂಜೆ ಆರಂಭವಾಗಿದೆ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇರುವಂತದ್ದು. ಶಕ್ತ್ಯೋತ್ಸವಕ್ಕೂ ಮುನ್ನ ಕರಗದ ಕುಂಟೆಗೆ ಪೂಜೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ವಿಶೇಷ ಪೂಜೆ ನಡೆಯಲಿದೆ. ಕಬ್ಬನ್ ಪಾರ್ಕ್ನಲ್ಲಿರುವಂತಹ ಕರಗದ ಕುಂಟೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಶೇಷ ಪೂಜೆ ನಡೆಯುತ್ತೆ. ಇಲ್ಲಿ ನಂತರ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಕರ್ಪೂರ ಸೇವೆ ಆರಂಭವಾಗಲಿದೆ. ಈ ವೇಳೆ ಸಾವಿರಾರು ಕೆಜಿ ಕರ್ಪೂರವನ್ನ ಭಕ್ತರು ಹಚ್ಚಲಿದ್ದಾರೆ. ದ್ರೌಪದಿ ದೇವಿಗೆ ತಮ್ಮ ತಮ್ಮ ಹರಕೆಯನ್ನ ಸಲ್ಲಿಸಲು ಕರ್ಪೂರವನ್ನ ಹಚ್ಚಲಿದ್ದಾರೆ ಭಕ್ತರು. ಸಂಜೆ ವೇಳೆಗೆ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಬಳೆ ಶಾಸ್ತ್ರ ನಡೆಯಲಿದೆ. ರಾತ್ರಿ 9 ಗಂಟೆ ಸುಮಾರಿಗೆ ಸಂಪಂಗಿ ಕೆರೆಯಲ್ಲಿ ಕರಗ ಪೂಜಾರಿಯಿಂದ ಸ್ನಾನ ಮಾಡಲಾಗುತ್ತೆ. ನಂತರ ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿರುವ ಆದಿಶಕ್ತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಕೆ ಆಗುತ್ತೆ. ಬಳಿಕ 12:30 ಸುಮಾರಿಗೆ ಹೂವಿನ ಕರಗ ಆರಂಭವಾಗಲಿದೆ. ಕೆಂಪೇಗೌಡರು ಕಟ್ಟಿದ ಹಳೆಯ ಬೆಂಗಳೂರಿನ 10 ಪೇಟೆಗಳಲ್ಲಿ ಹೂವಿನ ಕರಗ ಸಾಗಲಿದೆ. ಹೂವಿನ ಕರಗದ ಮೂಲಕ ಭಕ್ತರಿಗೆ ದ್ರೌಪದಿ ದೇವಿ ದರ್ಶನ ನೀಡಲಿದ್ದಾಳೆ.